ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಪಾಪ್ಯುಲಾರಿಟಿ ಹೆಚ್ಚಾಯಿತು ಅಥವಾ ಸ್ವಲ್ಪ ಮೇಲ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ಕಾಲೆಳೆಯೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಆಗ್ತಾ ಇದೆ. ಈ ಸೀಸನ್ನಲ್ಲಿ ಗಿಲ್ಲಿ ನಟ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ತಿದ್ದಾರೆ. ಆರಂಭದಿಂದನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಎಂಟರ್ಟೈನ್ಮೆಂಟನ್ನು ಮಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿರುವಂಥ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಎಲ್ಲ ರೀತಿಯಾದಂಥ ಟಾಸ್ಕ್ಗಳಾಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಜೊತೆಗೆ ಎಲ್ಲ ಸ್ಪರ್ಧಿಗಳ ಜೊತೆಗೂ ಕೂಡ ಮಾತಾಡೋದು, ಬೆರೆಯೋದಿರ್ಬೋದು ಎಲ್ಲವನ್ನು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯ ಪ್ರತಿಯೊಂದು ಮೂಮೆಂಟನ್ನು ಕೂಡ ಸಂಭ್ರಮಿಸ್ತಿರುವಂತಹ ಏಕೈಕ ಸ್ಪರ್ಧಿ ಅದು ಗಿಲ್ಲಿ ನಟ. ಇದರ ಜೊತೆಗೆ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಗಿಲ್ಲಿ ನಟ ಅಂತ ಹೇಳಿದ್ರೆ ವಿಶೇಷವಾದಂಥ ಪ್ರೀತಿ. ಗಿಲ್ಲಿ ನಟಗೆ ಕಾಲೆಳೆಯೋದಾಗಿರ್ಬೋದು, ಗಿಲ್ಲಿ ನಟ ಜೊತೆಗೆ ತಮಾಷೆ ಮಾಡೋದಾಗಿರ್ಬೋದು, ಗಿಲ್ಲಿ ನಟನ ಜೊತೆಗೆ ಸ್ವಲ್ಪ ಫನ್ ಮಾಡೋದು ಅಂತ ಹೇಳಿ ಇದ್ದರೆ ಅದು ಕಿಚ್ಚ ಸುದೀಪ್ ಅವರು. ಪ್ರತಿ ವೀಕೆಂಡ್ನಲ್ಲೂ ಕೂಡ ಈಗ ಕಳೆದ 3 ವಾರದಲ್ಲೂ ಕೂಡ ನೀವು ಗಮನಿಸಿರ್ಬೋದು, ಪ್ರತಿ ವೀಕೆಂಡ್ನಲ್ಲೂ ಕೂಡ ಕಿಚ್ಚ ಸುದೀಪ್ ಮತ್ತು ಗಿಲ್ಲಿ ನಟ ಅವರ ಕೆಲವೊಂದಷ್ಟು ಕಾನ್ವರ್ಸೇಷನ್ಸ್ಗಳು ತುಂಬ ಹಿಟ್ ಆಗಿದ್ದು ಕೂಡ ಇದೆ, ತುಂಬ ವೈರಲ್ ಆಗಿದ್ದು ಕೂಡ ಇದೆ. ಆ ಕಾರಣಕ್ಕೋಸ್ಕರ ಸುದೀಪ್ ಅವ್ರಿಗೂ ಕೂಡ ಗಿಲ್ಲಿ ನಟನ ಜೊತೆಗೆ ಮಾತನಾಡಿದರೆ ಸ್ವಲ್ಪ ಮೈಂಡ್ ಫ್ರೀ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ನಗುವಿನ ಹೊಳೆಗೆ ಹರಿತದೆ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತಹ ಕೆಲವು ಸ್ಪರ್ಧಿಗಳಿಗೆ ಗಿಲ್ಲಿ ನಟನ ಮೇಲೆ ಹೊಟ್ಟೆ ಕಿಚ್ಚು ಕೂಡ ಆ ಪರಿ ಈ ಪರಿ ಇಲ್ಲ ಅನ್ನೋದನ್ನು ಕೂಡ ನೀವು ಗಮನಿಸಬೇಕು. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಡೀತಿರುವಂಥ ನಾಮಿನೇಷನಲ್ಲೂ ಕೂಡ ಗಿಲ್ಲಿ ನಟ ಅತಿ ಹೆಚ್ಚು ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಹೆಚ್ಚಿನ ಸ್ಪರ್ಧಿಗಳು ಗಿಲ್ಲಿ ನಟನನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಅಶ್ವಿನಿ ಮತ್ತು ಜಾಹ್ನವಿ ಅಂತೂ ಗಿಲ್ಲಿ ನಟ ಅಂತ ಹೇಳಿದರೆ ಉರಿದುರಿದು ಬೀಳ್ತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ನಟನಿಗೆ ಮೊನ್ನೆ ಬಂದಂತಹ ಕಿಚ್ಚನ ಚಪ್ಪಾಳೆಯ ಬಗ್ಗೆ ಇವರಿಬ್ಬರಿಗೂ ಕೂಡ ಯಾವ ಪರಿ ಹೊಟ್ಟೆ ಕಿಚ್ಚ ಆಗಿದೆ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಗಿಲ್ಲಿ ನಟನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊದಲೇ ಇವರಿಬ್ಬರು ಕೂಡ ಷಡ್ಯಂತ್ರದಲ್ಲಿ ಕುತಂತ್ರಿಗಳಲ್ಲಿ ದೊಡ್ಡ ಕುತಂತ್ರ ಮಾಡೋದ್ರಲ್ಲಿ ತುಂಬ ಪಾಪ್ಯುಲರ್ ಆದವರು. ಈಗ ಗಿಲ್ಲಿ ನಟನ ವಿರುದ್ಧವೂ ಕೂಡ ಒಂದು ಕುತಂತ್ರವನ್ನು ಮಾಡಬೇಕು ಅನ್ನುವಂತಹ ಪ್ಲಾನನ್ನು ರೂಪಿಸಿದ್ದಾರೆ ಅನ್ನೋದು ಇವರ ಮಾತುಗಳಲ್ಲೇ ಗೊತ್ತಾಗ್ತಿದೆ. ಹಾಗಾದರೆ ಗಿಲ್ಲಿ ನಟನ ಬಗ್ಗೆ ಯಾವ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಹೊಟ್ಟೆ ಕಿಚ್ಚು ಹೆಚ್ಚಾಗ್ತಿದೆ, ಗಿಲ್ಲಿ ನಟನ ಬಗ್ಗೆ ಇವರೆಲ್ಲ ಸೇರಿಕೊಂಡು ಉಳಿದಂಥ ಸ್ಪರ್ಧಿಗಳೆಲ್ಲರೂ ಕೂಡ ಸೇರಿಕೊಂಡು ಮಾಡ್ತಿರುವಂತಹ ಮಸಲತ್ತಿ ಏನು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಗಿಲ್ಲಿ ನಟ ಯಾವ ರೀತಿ ಟಾರ್ಗೆಟ್ ಆಗ್ತಿದ್ದಾನೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ನಡೀತು ಅಂತ ಹೇಳಿದ್ರೆ ಜನರ ವೋಟಿಂಗ್ ಆಧಾರದ ಮೇಲೇ ಫಿನಾಲೆಯನ್ನು ನಡೆಸಿದ್ರು ಅಂತ ಹೇಳಿದರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗೋದು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ ಅಂತೇಳಿ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು. ಗಿಲ್ಲಿ ನಟ ತಮಾಷೆ ಮಾಡ್ಬೋದು ಅಥವಾ ಒಬ್ಬರ ಕಾಲೆಳಿಬೋದು, ಕೆಲವೊಂದು ವಿಚಾರಗಳನ್ನು ಲೈಟಾಗಿ ಸ್ವೀಕರಿಸ್ಬೋದು, ಕೆಲವೊಂದನ್ನು ಬೇಕು ಅಂತಲೇ ಮಾಡ್ತಿರ್ಬೋದು, ಕೆಲವೊಂದನ್ನು ಈ ಸ್ಕ್ರಿಪ್ಟಿಗೋಸ್ಕರ ಅಥವಾ TRPಗೋಸ್ಕರನೂ ಕೂಡ ಮಾಡ್ತಿರ್ಬೋದು. ಆದರೆ ಇಡೀ ಮನೆಯ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ತಮಾಷೆ, ಸ್ವಲ್ಪ ಲವಲವಿಕೆ, ಸ್ವಲ್ಪ ಈ ಫ್ಲರ್ಟು ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ತುಂಬ ಆ್ಯಕ್ಟಿವ್ ಆಗಿರುವಂತಹ ಮತ್ತು ಎಲ್ಲರ ಜೊತೆಗೂ ಕೂಡ ಬೆರೀತಿರುವಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದರೆ ಅದು ಗಿಲ್ಲಿ ನಟ. ಯಾರು ಏನೇ ಹೇಳಿದರೂ ಕೂಡ ತನ್ನ ಶೈಲಿಯನ್ನು ಬಿಟ್ಟುಕೊಡದೆ ತನ್ನದೇ ಆದಂಥ ವಿಭಿನ್ನವಾದಂಥ ಶೈಲಿಯಲ್ಲಿ ಗಿಲ್ಲಿ ನಟ ತನ್ನ ಆಟವನ್ನು ಮುಂದುವರಿಸಿದ್ದಾನೆ. ಸಿಂಪಲ್ ಆಗಿರುವಂಥ ಗಿಲ್ಲಿ ನಟ, ಒಂದು ಬನಿಯನ್ನು, ಒಂದು ನೈಟ್ ಪ್ಯಾಂಟು, ಜೊತೆಗೆ ಒಂದು ಮೈಕ್, ಇಷ್ಟು ಬಿಟ್ಟರೆ ಗಿಲ್ಲಿ ನಟನ ಮೈ ಮೇಲೆ ನೀವೇನೋ ಕೂಡ ಬೇರೆ ಕಾಣೋದಕ್ಕೆ ಸಾಧ್ಯವಿಲ್ಲ. ಇಷ್ಟು ಸಿಂಪಲ್ ಆಗಿರುವಂಥ ಗಿಲ್ಲಿ ನಟ ವೀಕೆಂಡ್ ಬಂದ್ರೂ ಭಾರಿ ಏನೋ ಆಡಂಬರದಲ್ಲಿ ರೆಡಿ ಆಗೋದಿಲ್ಲ, ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತಿರ್ತಾರೆ. ಬಟ್ ಇದು ಕೂಡ ಕಿಚ್ಚ ಸುದೀಪ್ ಅವ್ರಿಗೆ ಇಷ್ಟನೇ. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿ ನಟನ ಈ ಬನಿಯನ್ಗೆ ಫಿದಾ ಆಗಿದ್ದರು. ನೀವು ಬನಿಯನ್ ಹಾಕಿದ್ರೇ ಚಂದ ಅಂತಲೂ ಕೂಡ ಹೇಳಿದರು. ಇದನ್ನು ಈ ಅಶ್ವಿನಿ ಮತ್ತು ಜಾಹ್ನವಿ ಹುರ್ಕೊಂಡಿದ್ರು ಕೂಡ. ಯಾಕಂತ ಹೇಳಿದ್ರೆ ಇವರಿಗೆ ಇದೇ ಅಶ್ವಿನಿ ಮತ್ತು ಜಾಹ್ನವಿ ಯಾವಾಗಲೂ ಕೂಡ ಬನಿಯನ್ ಹಾಕ್ಕೊಂಡಿರೋದೇ ನಿಂದು ಕ್ಯಾರೆಕ್ಟ್ರಾ ಅಥವಾ ನಿನಗದು ಹಿಂಸೆ, ನಿನ್ನಿಂದ ಇನ್ನೊಬ್ರಿಗೆ ಹಿಂಸೆ ಆಗುತ್ತೆ ಅಂತೇಳಿ ನಿಂಗೆ ಅದು ಅರ್ಥ ಆಗ್ತಿಲ್ವಾ, ಹೀಗೆಲ್ಲ ಪ್ರಶ್ನೆಯನ್ನು ಕೇಳಿದರು ಕಳೆದ ವಾರ. ಅದಕ್ಕೆ ಇಲ್ಲಪ್ಪ ಅದರಲ್ಲೇನಿದೆ ಅಂತಲೂ ಕೂಡ ಗಿಲ್ಲಿ ಸರಿಯಾಗಿ ಟಾಂಗನ್ನು ಕೊಟ್ಟಿದ್ದರು. ಹಾಗೆಯೇ ಕಿಚ್ಚ ಸುದೀಪ್ ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿದ್ದರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮತ್ತು ಜಾಹ್ನವಿಯ ಅತಿ ಹೆಚ್ಚು ಜನ್ಮವನ್ನು ಜಾಲಾಡಿದ್ದು ಯಾರು ಅಥವಾ ಅತಿ ಹೆಚ್ಚು ಕಾಲೆಳೆಯೋದು ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಆರಂಭದಿಂದನೂ ಕೂಡ ಹೌದು, ಅಶ್ವಿನಿ ಮತ್ತು ಜಾಹ್ನವಿಗೆ ಸಿಕ್ಕಲ್ಲಿ ಕಾಲೆಳೆಯುತ್ತಾ ಅವ್ರು ಮಾಡುವಂಥ ತಪ್ಪುಗಳನ್ನು ವಿಶೇಷವಾಗಿ ಎತ್ತಿ ತೋರಿಸ್ತಾ ಇಡೀ ಮನೆಯಲ್ಲಿ ಇವರಿಬ್ಬರಿಗೆ ಸರಿಯಾದಂಥ ಟಾಂಗನ್ನು ಕೊಡ್ತಾ ಬಂದಿದ್ದಾರೆ. ಮೊನ್ನೆ 3ನೇ ವಾರದ ಫಿನಾಲೆಯಲ್ಲಿ ಕಾಕ್ರೋಚ್ ಸುದ್ದಿ ಗೆದ್ದಿದ್ರು. ಅವರಿಗೆ ವಿಶೇಷವಾದಂಥ ಅಧಿಕಾರವೂ ಕೂಡ ಸಿಕ್ತು. ಒಂದರ್ಥದಲ್ಲಿ ಅವರು ಫಿನಾಲೆಗೆ ಹೋಗುವಂಥ ಅವಕಾಶ ಜಾಸ್ತಿಯೇ ಇದೆ. ಇನ್ನು 3ನೇ ವಾರದಿಂದ ಆಟವೂ ಕೂಡ ರಂಗೇರಿದೆ. ತಮ್ಮ ದುರ್ವರ್ತನೆಯ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರಿಂದ ಕಟು ಮಾತುಗಳನ್ನು ಕೇಳಿದಂತಹ ಅಶ್ವಿನಿ ಮತ್ತು ಜಾಹ್ನವಿಯ ತಲೆಯಲ್ಲಿ ಈಗ ಬೇರೆಯದೇ ಓಡ್ತಾ ಇದೆ.
ಸೋಷಿಯಲ್ ಮೀಡಿಯಾದಲ್ಲಂತೂ ಅಶ್ವಿನಿ ಮತ್ತು ಜಾಹ್ನವಿಯ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆ. ಇದಕ್ಕೆಲ್ಲ ಕಾರಣ ರಕ್ಷಿತಾ ಶೆಟ್ಟಿಯನ್ನು ಇವರು ನಡೆಸಿಕೊಂಡಂಥ ರೀತಿ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇಷ್ಟ ಆಯಿತಾ? ಇಷ್ಟಕ್ಕೆ ಇವರು ಇನ್ನು ಸುಮ್ಮನೆ ನಿಂತಿಲ್ಲ. ಅಶ್ವಿನಿ ಮತ್ತು ಜಾಹ್ನವಿ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ತಿದ್ದಿಕೊಂಡಂತೆ ಕಾಣಿಸ್ತಿಲ್ಲ. ಸುದೀಪ್ ಅವರು ಪ್ರತಿ ವಾರ ಒಬ್ಬ ಸ್ಪರ್ಧಿಗೆ ಕಿಚ್ಚನ ಚಪ್ಪಳೆಯನ್ನು ಕೊಡ್ತಾರೆ. ಆದರೆ ಈ ಸೀಸನಲ್ಲಿ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಸುಮ್ಮನೆ ಯಾರಿಗೂ ಕೂಡ ಕೊಡೋದು ಕೂಡ ಇಲ್ಲ. ಒಬ್ಬ ಸ್ಪರ್ಧಿ ಇಡೀ ವಾರದ ಟಾಸ್ಕನ್ನು ವೈಯಕ್ತಿಕ ವರ್ತನೆಗಳನ್ನೆಲ್ಲ ಪರಿಗಣಿಸಿ ಕೊಡುವಂಥದ್ದು ಇದು. ಈ ಸಲ ಈ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಗಿಲ್ಲಿ ನಟನಿಗೆ. ಯಾವಾಗ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟನಿಗೆ ಸಿಕ್ತೋ, ಜಾಹ್ನವಿ ಮತ್ತು ಈ ಅಶ್ವಿನಿ ಅವರ ನೇರವಾದಂಥ ಟಾರ್ಗೆಟ್ ಆಗಿದ್ದೆ ಈ ಗಿಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮಿಂದ ಇವತ್ತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನುವಂಥದ್ದು ಇವರ ಮಾತು. ರಕ್ಷಿತಾ ಶೆಟ್ಟಿಯನ್ನು ಜಾಹ್ನವಿ ಮತ್ತು ಅಶ್ವಿನಿ ಟಾರ್ಗೆಟ್ ಮಾಡ್ತಾರೆ. ಅವಳಿಗೆ ಅವಮಾನವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ರಕ್ಷಿತಾ ಪರ ನಿಲ್ತಾರೆ. ಈ ಕಾರಣಕ್ಕೋಸ್ಕರ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಗ್ತದೆ. ಇಡೀ ಮನೆಯೇ ನಿಲ್ಲದಂಥ ಕಾಲದಲ್ಲೂ ಕೂಡ ಇಲ್ಲಿ ಗಿಲ್ಲಿ ನಿಂತರು ಅಂತೇಳಿ. ಆರಂಭದಿಂದಲೂ ಕೂಡ ಅಶ್ವಿನಿಗೌಡ ಮತ್ತು ಗಿಲ್ಲಿ ಇಬ್ಬರು ಕೂಡ ಹಾವು ಮುಂಗುಸಿ ರೀತಿ ಇದ್ದಾರೆ. ಅಶ್ವಿನಿಗೌಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಅವರ ಬನಿಯನ್ ಬಗ್ಗೆನೂ ಕೂಡ ಮಾತನಾಡಿದರು. ಅವರ ಶೈಲಿ ಮತ್ತು ಹಾಸ್ಯದ ಬಗ್ಗೆನೂ ಕೂಡ ಮಾತನಾಡಿದರು. ಆಗಾಗ ಅಣಕಿಸ್ತಾ ಇದ್ರು. ಹಾಗಂದ ಮಾತ್ರಕ್ಕೆ ಗಿಲ್ಲಿ ಸುಮ್ಮನಿದ್ದಾರಾ? ಅಶ್ವಿನಿಗೌಡ ಹೋದಲ್ಲಿ ಬಂದಲ್ಲಿ ಅಣಕಿಸ್ತಾನೆ ಇರ್ತಾರೆ. ಸರಿಯಾಗಿ ಟಾಂಗನ್ನು ಕೂಡ ಕೊಡ್ತಿರ್ತಾರೆ. ಹಾಗಾಗಿ ಗಿಲ್ಲಿ ನಟ ಮತ್ತು ಅಶ್ವಿನಿ ನಡುವೆ ಸರಿ ಹೊಂತಾನೆ ಇಲ್ಲ. ಯಾವತ್ತಿದ್ರೂ ಕೂಡ ಅವರು ಹಾವು ಮುಂಗುಸಿಗಳೇ. ಇಷ್ಟೆಲ್ಲ ಆಗಿ ಈ ಸಲ ಸುದೀಪ್ ಅವರು ಗಿಲ್ಲಿ ನಟನಿಗೆ ಚಪ್ಪಾಳೆ ಕೊಟ್ಟ ಬಳಿಕ, ಜೊತೆಗೆ ಒಂದು ಈ ಕಿಚ್ಚನ ಚಪ್ಪಾಳೆ ಫ್ರೇಮ್ನಲ್ಲಿ ಗಿಲ್ಲಿಯ ಫೋಟೋ ಹೋಗಿ ಕೂತ ಬಳಿಕ ಸ್ಟೋರ್ ರೂಮ್ನಿಂದ ತರೋದಕ್ಕೆ ಯಾವಾಗ ಅಂದರೆ ಆ ಫೋಟೋವನ್ನು ತರೋದಕ್ಕಿಂತ ಮುಂಚೆ ಸ್ಟೋರ್ ರೂಮಿನಿಂದ ತರೋದಕ್ಕೆ ಇಬ್ಬರನ್ನು ಕಳಿಸಿದ್ರಲ್ಲ, ಅದು ಕೂಡ ಅಶ್ವಿನಿ ಮತ್ತು ಜಾಹ್ನವಿಯನ್ನೇ ಕಳಿಸಿದ್ರು ಕಿಚ್ಚ ಸುದೀಪ್ ಬೇಕು ಅಂತಾನೆ. ಇದು ಕೂಡ ಅವರಲ್ಲಿ ಇನ್ನಷ್ಟು ಆಕ್ರೋಶ ಹೆಚ್ಚಾಗುವಂತೆ ಮಾಡಿತು. ಇನ್ನು ಗಿಲ್ಲಿಗೆ ಸಿಕ್ಕಂಥ ಕಿಚ್ಚನ ಚಪ್ಪಾಳೆ ಏನಿದೆ, ಇದರ ಬಗ್ಗೆ ಅಶ್ವಿನಿ, ಜಾಹ್ನವಿ ಮತ್ತು ಉಳಿದಂಥ ಕೆಲವು ಸದಸ್ಯರಿಗೆ ಈಗಾಗಲೇ ಹೊಟ್ಟೆಕಿಚ್ಚು ಶುರು ಆಗಿದೆ. ಇಬ್ಬರ ಜಗಳದಲ್ಲಿ ಗಿಲ್ಲಿಗೆ ಲಾಭ ಆಯ್ತಲ್ಲ ಅಂತೇಳಿ ಇವರ ಒಂದು ಹೊಟ್ಟೆಕಿಚ್ಚು. ನಮ್ಮ ಮತ್ತು ರಕ್ಷಿತಾ ಮಧ್ಯೆ ಬಂದು ನೀನು ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಸಾಕಷ್ಟು ಜನ ಸ್ಪರ್ಧಿಗಳು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ನಾವು ಡಮ್ಮಿ ಆಗ್ತೀವಿ ಅನ್ನೋಂಥದ್ದು ಅವರ ಲೆಕ್ಕಾಚಾರ. ಬಟ್ ಅವರವರ ಪ್ರತಿಭೆಯನ್ನು ಅವ್ರವ್ರು ತೋರಿಸ್ಕೊಂಡ್ರೆ ಗಿಲ್ಲಿಯ ಹೈಲೈಟ್ ಆಗೋದ್ರಲ್ಲಿ ಏನೂ ವಿಶೇಷ ಇಲ್ಲ. ಈಗ ಅಷ್ಟು ಜನ ಸ್ಪರ್ಧಿಗಳಿದ್ದಾರಲ್ಲ, ಅವ್ರವ್ರ ಪ್ರತಿಭೆಯನ್ನು ಅವ್ರವ್ರು ತೋರಿಸೋದು, ಅವ್ರವ್ರು ಆ್ಯಕ್ಟಿವ್ ಆಗಿರುವಂಥದ್ದು, ಅವ್ರು ತಮಾಷೆ ಮಾಡುವಂಥದ್ದು, ಇನ್ನು ವೀಕ್ಷಕರನ್ನು ಸೆಳೆಯುವಂಥದ್ದು, ಅದೆಲ್ಲವೂ ಕೂಡ ಇವರು ಮಾಡ್ತಾ ಹೋದರೆ ಗಿಲ್ಲಿ ನಟ ಯಾಕೆ ಈ ಲೆವೆಲಿಗೆ ಬೆಳೀತಾರೆ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಗಿಲ್ಲಿ ಸಿಕ್ಕಾಪಟ್ಟೆ ಓಪನ್ ಆಗಿದ್ದಾರೆ. ಅಯ್ಯೋ ಏನಾದರೂ ಆಗಲಿ, ಬಂದರೆ ಬಂದಲಿ, ಈಗ ಬೇಡ ಈ ಕಂಪ್ಲೀಟ್ ಆದಂತಹ ಈ ಎಪಿಸೋಡಿಂದ ಅಥವಾ ಬಿಗ್ ಬಾಸ್ನಿಂದ ನಾನು ವಿರೋಧವನ್ನು ಕಟ್ಕೊಂಡು ಹೊರಗಡೆ ಬಂದೆ ಅಂತ ಅಂದ್ರೂ ಕೂಡ ಏನು ಲಾಸ್ ಇಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಇದ್ದಾರೆ. ಅವ್ರಿಗೇನು ಯಾವುದ್ರ ಮೇಲೂ ಕೂಡ ಮೋಹ ಇಲ್ಲ. ಅದಕ್ಕೆ ಹೇಳಿದ್ರು ಹಳ್ಳಿಗರು ಅಂತೇಳಿ. ಹಳ್ಳಿಗರು ಅವರು ಆ ಮನಸ್ಥಿತಿಯಲ್ಲೇ ಇರ್ತಾರೆ. ಯಾವುದೂ ಕೂಡ ಬೇಕೇ ಬೇಕು ಅನ್ನೋಂಥ ಹಠ ಇರಲ್ಲ. ಅವ್ರೇನು ಬಂದಿರ್ತಾರೆ ಕೆಲಸಕ್ಕೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಎಲ್ಲೂ ಕೂಡ ಹಾಗೆ ಗಿಲ್ಲಿ ಬಂದಿರುವಂಥದ್ದು ಬಿಗ್ ಬಾಸ್ ಆಟಕ್ಕೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೂ ಕೂಡ ಮೋಸ ಇಲ್ಲ, ಅಥವಾ ಮಾಡ್ತೀನಿ ಮಾಡಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ಬಟ್ ಇವ್ರದ್ದೆಲ್ಲ ಹೇಗೆ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಬಂದಿರೋದು ಬೇರೆದೇ ಉದ್ದೇಶದಿಂದ. ಆ ಉದ್ದೇಶ ಈಡೇರಿದ್ರೆ ಮುಗೀತು, ಅವ್ರಿಗೆ ಬೇರೆ ಯಾವುದೂ ಕೂಡ ಬೇಕಾಗಿಲ್ಲ. ಈ ರೀತಿಯಾದಂಥ ಆಲೋಚನೆಯಲ್ಲಿದ್ದಾರೆ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಗಿಲ್ಲಿ ನಟನನ್ನು ಟಾರ್ಗೆಟ್ ಮಾಡಿ ಮನೆಯ ಸದಸ್ಯರು ಗೆದ್ವಿ ಅಂತೇಳಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ತಮ್ಮ ತಲೆಯ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನು ಎಳ್ಕೊಂಡ್ರು ಅನ್ನೋದು ಮಾತ್ರ ಸತ್ಯ. ಗಿಲ್ಲಿ ನಟನನ್ನು ಟಾರ್ಗೆಟ್ ಮಾಡಿದ ತಕ್ಷಣ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಹೊರಗಡೆ ಹೋಗ್ತಾನೆ ಅನ್ನುವಂಥ ಮಾತು ಬರ್ಬೋದೇ ಹೊರತು ಗಿಲ್ಲಿ ನಟ ಹೊರಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಗಿಲ್ಲಿ ನಟನನ್ನು ಸೇವ್ ಮಾಡೋದಕ್ಕೆ ಇಡೀ ಕರ್ನಾಟಕವೇ ಇದೆ. ಹಾಗಾಗಿ ಗಿಲ್ಲಿ ನಟನನ್ನು ಯಾರೇ ಎಷ್ಟೇ ಟಾರ್ಗೆಟ್ ಮಾಡಿದರೂ ಕೂಡ ಕರುನಾಡಿನ ಜನರು, ಕನ್ನಡಿಗರು ಗಿಲ್ಲಿ ನಟನನ್ನು ಬಿಟ್ಟು ಕೊಡುವಂತಹ ಮಾತೇ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಗಿಲ್ಲಿ ನಟನ ಸ್ನೇಹಿತರು ಕೂಡ ಇದನ್ನೇ ಹೇಳ್ತಿರುವಂಥದ್ದು. ನಾಮಿನೇಷನ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಏನೇ ಮಾಡಿ, ಗಿಲ್ಲಿ ಬದಲಾಗಬಾರ್ದು, ಇದೇ ರೀತಿ ಮುಂದುವರಿಬೇಕು ಅಂತೇಳಿ. ಕೆಲವೊಂದು ವಿಚಾರದಲ್ಲಿ ಗಿಲ್ಲಿ ಬದಲಾಗಬೇಕು. ಈ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡುವಂಥ ವಿಚಾರ ಆಗಿರ್ಬೋದು, ತೀರಾ ಇನ್ನೊಬ್ಬರಿಗೆ ನೋವು ಮಾಡುವಂಥ ವಿಚಾರ ಇರ್ಬೋದು, ಕೆಲವರಲ್ಲಿ ಬದಲಾಗಬೇಕು. ಬಟ್ ಅಶ್ವಿನಿ ಜಾಹ್ನವಿಯ ವಿಚಾರದಲ್ಲಿ ಗಿಲ್ಲಿ ಬದಲಾಗಲೇಬಾರ್ದು. ಇದೇ ರೀತಿ ಅವರಿಗೆ ಕಾಲು ಎಳಿತಾನೆ ಇರಬೇಕು, ಪಾಠವನ್ನು ಕಲಿಸ್ತಾನೆ ಇರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ಇದೇ ಅಭಿಪ್ರಾಯನ ಅಥವಾ ಬೇರೆ ಅಭಿಪ್ರಾಯ ಇದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.